ಈ ಗಿಡ ನೋಡಿ ಹೇಗಿದೆ. ಕಪುಚಿನೋ. ಇಲ್ಲಿ ನೋಡಿ, ಎಲ್ಲಿ ನೋಡಿದ್ರು ಅಕ್ಕಿ. Hello from sunny Vancouver. ಇವತ್ತು ಡೇ 2 ಇನ್ ವ್ಯಾನ್ಕೂವರ್. ನೆನ್ನೆ ಏನು ಮಾಡಿಲ್ಲ, ಬರೀ ಟ್ರಾವೆಲ್ ಮಾಡಿದೆ ಟೊರೊಂಟೊಯಿಂದ ವ್ಯಾನ್ಕೂವರ್ಗೆ. ಇವತ್ತು ಡೇ 2 ಇಲ್ಲಿ. ನಾನು ಆಬಟ್ಸ್ಫೋರ್ಡಲ್ಲಿ ಇದ್ದೀನಿ, ನನ್ನ ಬೆಸ್ಟ್ ಫ್ರೆಂಡ್ ಮನೇಲಿ. ನಿಮಗೆ ಡೀನ್ ಆಲ್ರೆಡಿ ಗೊತ್ತಿರಬೇಕು, ಅವಳು ನನ್ನ ಐಸ್ಲ್ಯಾಂಡ್ ವೀಡಿಯೋಸಲ್ಲಿದ್ಲು. ನನ್ನ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಇವಾಗ ವ್ಯಾನ್ಕೂವರ್ಲ್ಲೇ ಇದ್ದಾರೆ. ನಾವಿಲ್ಲಿ ಬಂದಿರೋದು ನನ್ನ ಬೆಸ್ಟ್ ಫ್ರೆಂಡ್ ಮದುವೆ ಅಟೆಂಡ್ ಮಾಡೋಕ್ಕೆ. ಅವಳ ಮದುವೆ ಈ ಸ್ಯಾಟರ್ಡೇ ಇರೋದು. ಸೊ ಈ ಫುಲ್ ವೀಕ್ ಒಳ್ಳೆ ಮದುವೆ ಸೆಲೆಬ್ರೇಷನ್ ವೀಕ್ ಥರ ಇರುತ್ತೆ. ಮದುವೆ ಆಗ್ತಿರೋದು ನನ್ನ ಫ್ರೆಂಡ್ ಮಾನ್ಯ. ನಾವು ಬ್ಯಾಚುಲರ್ಗೆಲ್ಲ ಪ್ರಿಪೇರ್ ಮಾಡ್ತಿದ್ದೀವಿ ಇವಾಗ. ಈ ವಾರ ಅಂತೂ ಮಜಾನೇ ಮಜಾ. ನೀವು ಬನ್ನಿ ನಮ್ಮ ಜೊತೆ, ನೋಡಿ ಹೆಂಗಾಗತ್ತೆ ಮದುವೆ ಅಂತ. ಬ್ಯಾಚುಲರ್ ಇರೋದು ನಾಳೆ. ತುಂಬಾನೇ ಎಂಜಾಯ್ ಮಾಡ್ತೀವಿ ಅಂತ ನಂಗೆ ಅನ್ಸುತ್ತೆ ಅಷ್ಟೇ. ಮತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಮನೆ. ಡೀನ ನಾನು ಪ್ಲಾಂಟ್ ಲೇಡಿ ಅಂತ ಕರಿತೀನಿ, ಯಾಕಂದ್ರೆ ಎಲ್ಲಿ ನೋಡಿದ್ರು ಅವಳ ಮನೆಯಲ್ಲಿ ಬರೀ ಗಿಡಗಳು. ಈ ಟೇಬಲ್ ನೋಡ್ತಿದಿರಲ್ಲ, ಇದು ನನ್ನ ಫ್ರೆಂಡ್ ವಿವೇಕ್ ಅಂತ ಮಾಡಿದ್ದು. ಎಷ್ಟು ಚೆನ್ನಾಗಿ ಮಾಡ್ತಾನ ಅವನು. ಇದು ಮಿಕ್ಕಿರೋದು ಮರದ ಪೀಸಸ್ ಇರುತ್ತಲ್ವಾ, ಅದನ್ನ ತಗೊಂಡು ಅವ್ನು ಯೂಶಲಿ ಮಾಡೋದಿದ್ದು. ಬ್ರಿಟಿಷ್ ಕೊಲಂಬಿಯಲ್ಲಿ ಮರದ ತುಂಬಾ ಬಿಸ್ನೆಸ್ ಇದೆ. ಏನ್ ಮಾಡ್ತಾರೆ ಅಂದ್ರೆ, ತುಂಬಾ ಜನ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಈ ತರ ಮರದ ತುಂಡು ವೇಸ್ಟ್ ಆದ್ರೆ ಒಂದೊಂದು ಪೀಸಸ್ ಈ ತರ ಮಧ್ಯದಲ್ಲಿ ಗ್ಯಾಪ್ಸ್ ಇದ್ರೆ ಅದನ್ನ ಬಿಸಾಕ್ ಬಿಡ್ತಾರೆ. ಆದ್ರೆ ವಿವೇಕ್ ಅದನ್ನ ತಗೊಂಡು ಈ ತರ ಟೇಬಲ್ಸ್ ಮಾಡ್ತಾನೆ. ವೆರಿ ಕ್ರಿಯೇಟಿವ್ ಅವನು. ಈ ಗ್ಯಾಪ್ಸ್ ಎಲ್ಲ ಅವನು ಇಪಾಕ್ಸಿ ಎಲ್ಲ ಹಾಕಿ ಟೇಬಲ್ ಸೆಲ್ ಮಾಡಿದ್ದಾನೆ. ಇದೊಂದು ಡೀನಾಗೆ ಸರ್ಪ್ರೈಸ್ ಆಗಿ ಕೊಟ್ಟಿದ್ದು. ಮತ್ತೆ ಡೀನಾ ಇದಕ್ಕೆ ಹೇರ್ ಪಿನ್ ಸ್ಟ್ಯಾಂಡ್ ಹಾಕಿ ಸೆಟ್ ಮಾಡಿದಾಳೆ. ಎಷ್ಟು ಕ್ಯೂಟ್ ಆಗಿದೆ. ಇವಾಗ ಇಲ್ಲಿ ಡೀನಾ ಪ್ಲಾಂಟ್ ಟೂರ್ ಮಾಡೋಣ. ಇದು ಮಾನ್ಸ್ಟರ್ ಪ್ಲಾಂಟ್ ಅಂತ. ಐ ಥಿಂಕ್ ಡೀನಂಗ್ ಮಾನ್ಸ್ಟರ್ ತುಂಬಾ ಇಷ್ಟ ಅಂತ ಕಾಣಿಸುತ್ತೆ. ಇಲ್ಲೂ ಮಾನ್ಸ್ಟರ್ ಕಾಣಿಸ್ತದೆ. ಇದು ಅದೇ ಮಾನ್ಸ್ಟರ್ ಇಂದ ತೆಗ್ದಿರೋದು, ಆದ್ರೆ ಪ್ರಾಪಗೇಟ್ ಮಾಡಕ್ ಇಟ್ಟಿದ್ದಾಳೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ಯೂಟ್ ಆಗಿದೆ ಇದು. ಮತ್ತೆ ಇಲ್ಲೆಲ್ಲ ಸ್ವಲ್ಪ ಡೆಕೋರ್ ಐಟಮ್ಸ್ ಇದೆ. ಈಸಿಲಿ ಹೇಳ್ಬೋದು ಡೀನಾ ಪ್ಲಾಂಟ್ ಲೇಡಿ ಅಂತ. ಇಲ್ಲಿ ನೋಡಿ ಸ್ವಲ್ಪ ಬುಕ್ಸ್ ಇಟ್ಟಿದ್ದಾಳೆ, ಫುಲ್ ಪ್ಲಾಂಟ್ ಬುಕ್ಸ್. ಮತ್ತೆ ಈ ವಿಂಡೋ ಹತ್ರನೂ ಪ್ಲಾಂಟ್ ಇದೆ. ಇದು ಆಕ್ಚುಲಿ ಬ್ಯಾಂಬೂ ಪ್ಲಾಂಟ್ ಅಂತೆ, ಈ ಲೆಫ್ಟ್ ಅಲ್ಲಿ ಇರೋದು. ಇದು ಸೇಜ್ ಪ್ಲಾಂಟ್. ಮತ್ತೆ ಇದು ಸ್ನೇಕ್ ಪ್ಲಾಂಟ್. ಇದು ಯಾವುದು ಅಂತ ನನಗೆ ನೆನಪಿಲ್ಲ, ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಅಲ್ಲಿ ಹೇಳಿ. ಮತ್ತೆ ಇಲ್ಲಿರೋದು ಮನಿ ಪ್ಲಾಂಟ್. ಇಲ್ಲಿನೊಂದಿದೆ, ಇದು ಬಾನ್ಸಾಯ್ ಪ್ಲಾಂಟ್ ಅಂತೆ. ಇದು ನೋಡಿ ಹೆಂಗಿದೆ, ಇದ್ರ ಶೇಪೇ ಸ್ವಲ್ಪ ಡಿಫ್ರೆಂಟು. ಇದು ಒಳ್ಳೆ ವುಮನ್ ಥರ ಕಾಣಿಸುತ್ತೆ. ಮತ್ತು ಇನ್ನೊಂದಿರೋದು ಈ ಪ್ಲಾಂಟ್. ಆ್ಯಕ್ಚುಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ಇದ್ರದ್ದು ಟೆಕ್ಸ್ಚರ್ ನೋಡಿ ಹೆಂಗಿದೆ, ಇದ್ರದ್ದು ಲೀವ್ಸ್ ಎಲ್ಲ ತುಂಬ ಇಂಟ್ರೆಸ್ಟಿಂಗ್ ಇದ್ರದ್ದು ಲೀವ್ಸು. ನಂಗಂತೂ ತುಂಬ ಇಷ್ಟ ಆಯ್ತದು. ನಾನು ಇವಾಗ ತನಕ ಈ ಥರ ಪ್ಲಾಂಟ್ ನೋಡಿರಲಿಲ್ಲ. ಇದ್ರದ್ದು ಲೀವ್ಸ್ ನೋಡಿ ಎಷ್ಟು ಚಿಕ್ಕ ಚಿಕ್ಕದಾಗಿದೆ. ಮತ್ತು ಇನ್ನೊಂದಿದೆ ಇಲ್ಲಿ ಸೈಡಲ್ಲಿ, ಇಲ್ಲಿ ಕಾರ್ನರ್ಲಿರೋದು. ಇದು ಚೆನ್ನಾಗಿದೆ, ಯಾವ ಪ್ಲಾಂಟ್ ಅಂತ ನಂಗೂ ಗೊತ್ತಿಲ್ಲ. ಮತ್ತೆ ಈ ಮಿರರ್ ನೋಡಿ, ಈ ಮಿರರ್ನ ಆಕ್ಚುಲಿ ಡೀನಾ ಥ್ರಿಫ್ಟ್ ಮಾಡಿದ್ದು. ಅವಳು ಆಕ್ಚುಲಿ ತುಂಬ ಥ್ರಿಫ್ಟಿಂಗ್ ಮಾಡ್ತಾಳೆ. ಮತ್ತೆ ಇದು ಏನು ಬ್ಯಾಂಬೂ ಇದೆ ಇಲ್ಲಿ. ಮತ್ತೆ ಇನ್ನೊಂದು ಮನಿ ಪ್ಲಾಂಟ್ ಇದೆ. ಈ ಬ್ಯಾಂಬೂ ಪ್ಲಾಂಟ್ ಆಕ್ಚುಲಿ ಐಕೆಯಿಂದ ತಗೊಂಡಿದಂತೆ $5ಗೆ. ಒಳ್ಳೆ ಪ್ರೈಸ್ ಅಲ್ವಾ ಅದು. ಅಂಡ್ ವಿತ್ ದಟ್ ಈ ಪ್ಲಾಂಟ್ ಟೂರ್ ಇಲ್ಲಿ ಮುಗೀತು. ಡೇ 1 ಜಾಸ್ತಿ ಅಪ್ಡೇಟ್ಸ್ ಇಲ್ಲ, ಯಾಕಂದರೆ ನಾನು ನೆನ್ನೆ ಬೆಳಿಗ್ಗೆನೇ ಬಂದಿದ್ದು. ಮತ್ತು ನಾವು ಲಂಚ್ ಮನೇಲಿ ಮಾಡಿಬಿಟ್ಟು ಮತ್ತೆ ಆಚೆ ಹೋದ್ವಿ. ಒಂದು 4 o'clockಗೆ ಅಲ್ಲಿ ಐಸ್ ಕ್ರೀಮ್ ತೊಗೊಂಡ್ವಿ ಚಿಲಿವಾಕ್ ಬಿಸಿಲಿ. ಅಷ್ಟೇ, ಅದೇ ಆಗಿದ್ದು ನೆನ್ನೆ, ಜಾಸ್ತಿ ಏನಿರಲಿಲ್ಲ. ಇವಾಗ ಡೀನಾ ಸೆಕೆಂಡ್ ಟೈಮ್ ಕಾಫಿ ಹೆಂಗೆ ಮಾಡ್ತಾಳೆ ಅಂತ ತೋರಿಸ್ತಾಳೆ. ನೆನ್ನೆ ವೀಡಿಯೋಕ್ಕೆ ತೆಗೆದಿದ್ದೆ, ಆದರೆ ನನ್ನ ಎಸ್ ಟಿ ಕಾರ್ಡ್ ಆ್ಯಕ್ಚುಲಿ ಹಾಳಾಯಿತು ಇಲ್ಲಿ. ಫಸ್ಟ್ ಎಸ್ ಟಿ ಕಾರ್ಡ್ ತಂದಿದ್ದು. ಥ್ಯಾಂಕ್ಫುಲಿ ಇನ್ನೊಂದು ಎಸ್ ಟಿ ಕಾರ್ಡ್ ಇದೆ ನನ್ನ ಹತ್ರ. ಈ ಕಾಫಿ ಒಳ್ಳೆ ಸ್ಮೆಲ್ ಬರ್ತದೆ ಆ್ಯಕ್ಚುಲಿ. ಈ ಕಾಫಿ ಹೆಸರು ಕಿಕ್ಕಿಂಗ್ ಹಾರ್ಸ್ ಅಂತ, ಗ್ರೋಸರಿ ಸ್ಟೋರೆಲ್ಲ ಸಿಗುತ್ತಂತೆ ಡೀನಾ ಹೇಳ್ತಾಳೆ. ಆದರೆ ಈ ಪ್ರಾಸೆಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೋಡೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಕಾಫಿ ಪೌಡರ್ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಡ್ಯಾಂಪಿಂಗ್ ಅಂತ ಹೇಳ್ತಾರೆ, ಡ್ಯಾಂಪನಿಂಗ್ ಸಾರಿ, ಇದಕ್ಕೆ ಡ್ಯಾಂಪನ್ ಅಂತ ಹೇಳ್ತಾರಂತೆ. ಮತ್ತೆ ಇದನ್ನ ಈ ಥರ ಪ್ರೆಸ್ ಮಾಡ್ಬೇಕು ಚೆನ್ನಾಗಿ. ಅದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ನೋಡೋಕೆ ಎಷ್ಟು ಚೆನ್ನಾಗಿದೆ. ಇವಾಗ ಇದನ್ನು ಇಲ್ಲಿ ಅಟ್ಯಾಚ್ ಮಾಡಿಬಿಟ್ಟು ಆಮೇಲೆ ಪ್ರೆಸ್ ಮಾಡೋದು ಬಟನ್ನು ಬರ್ತದೆ ನೋಡಿ ನಮ್ಮ ಕಾಫಿ. So frothy, no? Oh, that looks so good. Look at her nails, so cute. Now she's gonna make breast art. This is the failed attempt, number 2. How do you know? I know, I don't know how to do this. I think you made a heart now. Yeah. Yesterday she made a Christmas tree. Look, it's a heart. Yeah. You need to imagine it. ನಾನು ಯೂಶಲಿ ಕಾಫಿ ಅಥವಾ ಚಾಯ್ ಕುಡಿದ್ರೆ ಅದರಲ್ಲಿ ಸ್ವಲ್ಪ ಸ್ವೀಟ್ನೆಸ್ ಹಾಕ್ತೀನಿ. 2 shots of agave syrup.
ಕಪುಚಿನೋ ರೆಡಿ. ಇವತ್ತು ಡೇ ಟೈಮಲ್ಲಿ ಏನು ಜಾಸ್ತಿ ಮಾಡಲ್ಲ, ಯಾಕಂದರೆ ಡೀನ ಕೆಲಸ ಮಾಡ್ತಾಯಿದ್ಲು. ಸೊ ಅವಳು ಕೆಲಸ ಮಾಡ್ತಿರುವಾಗ ನಾನು ಸ್ವಲ್ಪ ಟೀ ನೋಡಿದೆ. ನಾರ್ತ್ ಆಫ್ ನಾರ್ತ್ ಅನ್ನೋ ಒಂದು ಸೀರೀಸ್ ಬಂದಿದೆ ನೆಟ್ಫ್ಲಿಕ್ಸಲ್ಲಿ, ಅದು ಚೆನ್ನಾಗಿತ್ತು ನೋಡೋಕ್ಕೆ. ನಾವಿಲ್ಲಿ ಕಾಸ್ಕೋಗೆ ಬಂದಿದ್ದೀವಿ ಗ್ಯಾಸ್ ಫಿಲ್ ಮಾಡ್ಕೊಳಕ್ಕೆ. ಇಲ್ಲಿ 6 PM ಕ್ಲೋಸ್ ಆಗ್ತದೆ. ನಾವು 5:55 ಬಂದಿದ್ದೀವಿ, ಲಿವಿಂಗ್ ಆನ್ ದ ಎಡ್ಜು. ಇವಾಗ ಇಲ್ಲಿಂದ ನಾವು ರಿವೈವ್ ಅಂತ ಒಂದು ಜಾಗ ಹೋಗ್ತೀವಿ. ಇದು ಆ್ಯಕ್ಚುಲಿ ಸ್ಲೈಸ್ ಆಫ್ ಬಾಲಿ ಅಂತೆ, ನೋಡೋಕೆ ಆ ಥರದಂತ ಹೇಳ್ತಿದ್ದಾರೆ. ಮತ್ತು ಇಲ್ಲಿ ಇದು ಬೀಸ್ಟ್ರೋ ಪ್ಲಸ್ ಸ್ವಲ್ಪ ಏನೋ ಶಾಪಿಂಗ್ ಥರ ಅಂತ ಕಾಣಿಸುತ್ತೆ, ನೋಡಬೇಕೇನು ಅಂತ. ಸೊ ಇಟ್ಸ್ ಅ ಮಿಕ್ಸ್ ಆಫ್ ಬೋತ್. ಈ ಜಾಗ 7 PM ತನಕ ಓಪನ್ ಇರುತ್ತೆ. ಸೊ ಅಲ್ಲಿ ಹೋಗಿ ನೋಡ್ತೀವಿ. ಅದಾದಮೇಲೆ ಡೀನಾ ಆ್ಯಕ್ಚುಲಿ ಪೋರ್ಕ್ ಮಾಡ್ತಾಳಂತೆ ಮನೆಗೆ ಬಂದಮೇಲೆ. ಅವಳದೊಂದು ಪೋಕ್ ರೆಸಿಪಿ ನನಗೆ ಟೇಸ್ಟ್ ಮಾಡಬೇಕು ಅಂತ ಹೇಳಿದ್ಲು. ಸೊ ಅದನ್ನು ಟ್ರೈ ಮಾಡ್ತೀವಿ ಸಂಜೆ. ಓಕೆ, ಇಲ್ಲಿ ರೀಚ್ ಆದ್ವಿ ನಾವು. ಎಲ್ಲಿ ಎಂಟ್ರೆನ್ಸ್ ಈ ಕಡೆ ಅಲ್ವಾ? ನೈಸ್ ಸನ್ನಿ ಡೇ. It's a bistro too. Yes, thank you. Mimosa club. Yeah, it's cute, no? Almelado, so cute. So you can sit and actually eat here. How cute. ಇದು ತುಂಬ ಚೆನ್ನಾಗಿದೆ. ಎಲ್ಲ ಕಡೆಯಲ್ಲಿ ಈ ಥರ ಸೀಟೆಲ್ಲ ಕೊಟ್ಟಿದ್ದಾರೆ ಕೂತ್ಕೊಳ್ಳೋಕ್ಕೆ. ಮತ್ತು ಸೈಡಲ್ಲಿ ನಿಮಗೆ ಶಾಪಿಂಗ್ ಮಾಡಬೇಕಾದ್ರೆ ಶಾಪಿಂಗು ಎಲ್ಲ ಐಟಮ್ಸ್ ಇದೆ ಇಲ್ಲಿ. Yeah. Oh, this is so nice. You can actually just have food here, chill, and at the same time shop for anything that you need. How cute is this place? ಎಲ್ಲೋ ಬಾಲಿ ಇರೋ ಥರನೇ ಫೀಲ್ ಆಗುತ್ತೆ ಇಲ್ಲಿ, ಯಾಕಂದರೆ ಇದೆಲ್ಲ ಡೆಕೋರ್ ಆ ಥರನೇ ಮಾಡಿದ್ದಾರೆ. Very cute. ಬಟ್ಟೆ ಎಲ್ಲ ಈ ಥರ ಲಿನಿನ್ಸ್ ಇದೆ, ಮತ್ತು ಕಫ್ತಾನ್ ಸ್ಟೈಲ್ ತುಂಬ ಬಟ್ಟೆ ಇದೆ ಇಲ್ಲಿ. ಇಲ್ಲಿ ನೋಡಿ ಯಾವುದೋ ಮಿಮೋಸಾ ಕ್ಲಬ್ ಅಂತೆ. ಆ ಕಡೆ ಏನಿದೆ? ಇಲ್ಲಿ ಎಲ್ಲ ಪೀಸ್ ಯುನೀಕ್ ಆಗಿದೆ, ಯಾಕಂದರೆ ಸೇಮ್ ಥಿಂಗ್ ಏನು ರಿಪೀಟ್ ಆಗ್ತಲ್ಲ ಎಲ್ಲ ಕಡೆ. ಮತ್ತು ಈ ಕ್ಯೂಟ್ ಸೆಟ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ವೈಟ್ ಡ್ರೆಸ್ಸಸ್ ತುಂಬ ಚೆನ್ನಾಗಿದೆ ಅಲ್ವಾ ನೋಡೋಕ್ಕೆ? ತುಂಬ ಸಮರಿಯಾಗಿದೆ. ಇದು ವಿಂಡೋ ಹತ್ತಿರ ಇಟ್ಟರೆ ಒಳ್ಳೆ ಸೌಂಡ್ ಬರುತ್ತೆ ಗಾಳಿಗೆ. ಗಿಡ ಕೊಡ್ತಾರ ಒಂದು ಪೀಸ್. Oh wow, look at that. Actually it is quite but a few. Oh, that's a huge one actually. Cheers. Actually this looks good, the guava and the mango. So good. Yeah, I like the drink. This is like $4. Yeah. Oh, we can actually see ourselves here. ಹೋಗೋಣ. ಇಲ್ಲಿಂದ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಒಂದು ಜಾಗ ಮೌಂಟೇನ್ ವ್ಯೂ ನೋಡೋಕ್ಕೆ. ಆ ಜಾಗದಿಂದ ಅಪೆರೆಂಟ್ಲಿ ತುಂಬ ಒಳ್ಳೆ ವ್ಯೂ ಸಿಗೋದಂತೆ ಮೌಂಟೇನ್ಸ್ದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ, ಆಲ್ರೆಡಿ ಆನ್ ದ ವೇ. ಈ ಪಾರ್ಕಿಂದನೇ ಕನೆಕ್ಟ್ ಆಗೋದು ಆ ಜಾಗಕ್ಕೆ. ಜೇಡ್ ಡ್ರೈವ್ ಕಾಷನ್ಸ್ ಸ್ಟೇರ್ಸ್ ಇದೆ ಇಲ್ಲಿ. ಅದು ಎಷ್ಟು ಕ್ಯೂಟ್ ಆಗಿದೆ ಅಂತ. ಯಾವುದು ಸ್ಟೇರ್ಸ್? ಸೋ ಪ್ರಿಟಿ. ಹೇಳು ಎಲ್ಲಿ? ಇಲ್ಲಿ. Oh, the cycle path here. Like, so people like ಹೋಗ್ಬಿಡ್ತಾರೆ, ಸೌಂಡ್ ಎಲ್ಲ ಕೊಡ್ತಿದ್ದಾನೆ ಎಫೆಕ್ಟು. ಬಟ್ you know what I mean. Have you seen in the Vancouver, sorry, I said video Ferrell says swing ಅಂತ ಹೋಗೋದು. It's a very ಬೆಂಗಳೂರು ಸರಿ ಕರ್ನಾಟಕ ಥಿಂಗ್. ಇದು ಮನೆಯೇನ ಎಲ್ಲ ಇಲ್ಲಿ? ಇಲ್ಲಿಂದ ಎಲ್ಲಿ ಹೋಗೋದು ನಾವು? ಅಲ್ಲಿಂದ ಆ ಕಡೆ ಹೋಗೋಣ. ಓ, ಅಲ್ಲಿ ಹೋಗೋಕ್ಕಾಗತ್ತಾ? Wow, what view these houses will have. ಈ ರೋಡಲ್ಲಿ ಯಾವ ಕಡೆ ತಿರುಗಿದ್ರು ಎಲ್ಲ ಮನೆ ಚೆನ್ನಾಗಿದೆ ನೋಡೋಕ್ಕೆ. ಈ ನೇಬರ್ಹುಡ್ ಎಷ್ಟು ರಿಚ್ ಅಂದರೆ ಇವ್ರದಲ್ಲಿ ಪೋಸ್ಟ್ ಬಾಕ್ಸ್ಗೂ ಫುಲ್ಲು ಗಾರ್ಡನ್ ಥರ ಮಾಡಿಬಿಟ್ಟಿದ್ದಾರೆ.
ಸೊ ದ್ಯಾಟ್ ದೂರದಿಂದ ನೋಡಿದ್ರೆ ಕಾಣಿಸಲ್ಲ, ಕ್ಲೀನಾಗಿ ಕಾಣಿಸುತ್ತೆ ಅಂತ. ನಂಗನ್ಸುತ್ತೆ ಈ ಮನೆಯವರೇ ಇದನ್ನು ಮಾಡಿಸಿರ್ಬೋದು ಅಂತ, ಯಾಕಂದರೆ ಅವ್ರದ್ದು ಗಾರ್ಡನ್ ಆ ಥರನೇ ಇದೆ ನೋಡೋಕ್ಕೆ. ನೋಡಿ ಅಲ್ಲಿ ಕಾಂಪೌಂಡ್ ಥರ ಮಾಡಿದ್ದಾರೆ, ಫುಲ್ ಗಾರ್ಡನ್ ಎಷ್ಟು ಚೆನ್ನಾಗಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಈ ವ್ಯೂ. ಇಲ್ಲಿಂದ ಮೌಂಟ್ ಬೇಕರ್ ಕ್ಲಿಯರಾಗಿ ಕಾಣಿಸುತ್ತೆ. ಅಲ್ಲಿ ನೋಡು ಆ ಟ್ರೀಸ್ ಹೆಂಗೆ ಕಟ್ ಮಾಡಿದ್ದಾರೆ, ಎಷ್ಟು ಡಿಸೈನಾಗಿ ಮಾಡಿದ್ದಾರೆ ಅದನ್ನು. ನಾವು ಬಡವರ್ ಅಂತ ಅನ್ಸ್ಬೇಕಾದ್ರೆ ಈ ರೋಡಿಗೆ ಬರಬೇಕು. ನಾನು ಸ್ವಲ್ಪ ಟೈಮ್ ಮುಂಚೆ ಡೀನಾ ಕೇಳ್ತಿದ್ದೆ ಒಂದು ಮನೆ ನೋಡಿಬಿಟ್ಟು, ಇದು ಒಂದು ಮನೆನಾ ಅಥವಾ ಇದು 2 ಮನೆನಾ ಅಂತ. ಆದರೆ ಆ ಮನೆ ಎಷ್ಟು ದೊಡ್ಡದು ಅಂತಂದರೆ ಆ ಗರಾಜೆ ಒಳ್ಳೆ ಇನ್ನೊಂದು ಮನೆ ಥರ ಕಾಣಿಸ್ತಾರೆ. ಏಯ್ ಇಲ್ಲಿಂದನಾ? ದಿಸ್ ಗರ್ಲ್ ಇಸ್ ಗೋಯಿಂಗ್ ಇನ್ ಸಮ್ ಸ್ಟೀಪ್ ಹಿಲ್ ದೇರ್. ಎಕ್ಸ್ಕ್ಯೂಸ್ ಮೀ, ಅದು ಹಿಲ್ ಕೆಳಗಡೆ ಇದೆ. ಡೀನಾ, ಓಕೆ ಗೋ ಪಿಕ್ ವಿತ್ ವೇರ್ ದಟ್ ದು ನೋ ಫ್ಲವರ್ಸ್ ದರ್. ಬಾ, ಹೊಡಿತೀನಿ ನಿಂಗೆ. She's finding flowers. Come this side. She's giving me anxiety right now. She's standing at the end of that. Dina, can you come? What are you trying to get out? Yen beko? It's here also. You want this? There's a flower there. No, there's no flower. Then what are you trying to pick? What are you trying to pick? Cute. Went here for us. Hey, see the book library. Yeah, they have a book library there. So cute. Look at all the houses here. ಈ ಮನೆ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ನಂಗೆ ಅನ್ಸುತ್ತೆ ಎಲ್ಲ ಮನೆ ಸ್ವಲ್ಪ ಯುನೀಕ್ ಆಗಿದೆ. ಇಲ್ಲಿ ಇವ್ರದ್ದು ಲ್ಯಾಂಡ್ಸ್ಕೇಪಿಂಗ್ ಮತ್ತು ಗಿಡಗಳು ಮರಗಳೆಲ್ಲ ಹಾಕಿರೋದು ಆಚೆ ತುಂಬ ಚೆನ್ನಾಗಿದೆ ಆ್ಯಂಡ್ ಡಿಫ್ರೆಂಟ್ ಆಗಿದೆ. ಈ ಮನೆ ನೋಡು, ಲುಕ್ ಅಟ್ ದಿಸ್ ಒನ್ ಹಿಯರ್. ಮೇಲೆ ಇದೆ ಫುಲ್ಲು. ವಾವ್, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಮನೆ. ಹಿಲ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ. ಇವ್ರ ಮಾತ್ರ ಬೆಸ್ಟ್ ವ್ಯೂ ಇಲ್ಲಿ ನೋಡಿ ಟರ್ನ್ ಮಾಡುವಾಗ. ಏನು ವ್ಯೂ ನೋಡಿ, ಫುಲ್ ಮೌಂಟೇನ್ಸ್, ಬರೀ ಮೌಂಟೇನ್ಸ್ ಕಾಣಿಸುತ್ತೆ ಇಲ್ಲಿಂದ. ಪ್ಯಾನೋರಾಮಿಕ್ ವ್ಯೂ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಬ್ಯೂಟಿಫುಲ್. ನಾವೀಗ ಒಂದು ಜಾಗ ಬಂದಿದ್ದೀವಿ, ಚಲೋ ಫ್ರೆಶ್ಕೋ ಅಂತ. ಫ್ರೆಶ್ಕೋ ಆ್ಯಕ್ಚುಲಿ ಒಂದು ಸ್ಟೋರು. ಇಲ್ಲಿ ಎಲ್ಲ ಗ್ರೋಸರಿ ಎಲ್ಲ ಮಾಡ್ಬೋದು. ಇದು ಕ್ಯಾನಡಾದ ಎಲ್ಲ ಕಡೆ ಇದೆ. ಆದರೆ ಚಲೋ ಫ್ರೆಶ್ಕೋ ಅಂತ ಹೇಳೋ ಸ್ಟೋರು ಜಾಸ್ತಿ ಇಂಡಿಯನ್ ಸ್ಟಫ್ ಇದೆ. ಇಲ್ಲಿ ನೋಡಿ, ಇದು ಫುಲ್ ಐಲೇ ಇರೋದು ಅಕ್ಕಿ. ಎಷ್ಟಿದೆ ನೋಡಿ, ಎಷ್ಟು ರೈಸ್ ಇದೆ, ಮತ್ತು ಏನು ಆಟ ಅದೆಲ್ಲ ಸಿಗುತ್ತೆ ಇಲ್ಲಿ. ಮತ್ತು ಇಲ್ಲಿ ನೋಡಿ ಎಷ್ಟು ಡಿಫ್ರೆಂಟ್ ಸ್ಟೈಲ್ ಮಸಾಲ ಇದೆ, ಎಲ್ಲ ಪಿಕಲ್ಸ್. ಇಷ್ಟು ನಾನು ಒಂಟೆರಲ್ಲೂ ನೋಡಿಲ್ಲ. ಇಲ್ಲಿ ನೋಡಿ ಎಲ್ಲ ಥರ ಇಂಡಿಯನ್ ಸ್ನ್ಯಾಕ್ ಇದೆ, ನಾನು ಇಷ್ಟು ಇಂಡಿಯಲ್ಲೂ ನೋಡಿಲ್ಲ. ನಾವು ಗ್ರೋಸರಿ ಹೋಗೋದು ಆ್ಯಕ್ಚುಲಿ ಸ್ವಲ್ಪ ಪೋರ್ಕ್ ಐಟಮ್ಸ್ ತೊಗೊಂಡ್ಬರೋಕ್ಕೆ. ಈಗ ನಾವು ವಾಪಸ್ ಮನೆಗೆ ಹೋಗ್ತಾ ಇದೀವಿ. ಇಲ್ಲ, ಮನೆಗೆ ಹೋಗಿ ಊಟ ಮಾಡಬೇಕು, ಹೊಟ್ಟೆ ತುಂಬ ಹಸಿತಾ ಇದೆ. ಈ ಡ್ರೈವ್ ತುಂಬ ಚೆನ್ನಾಗಿತ್ತು ಮನೆಗೆ. Chili and Oh, that looks good. So you just have to put salt and chili. That's it. Okay, and then cut everything into pieces, all the pork small belly. pieces, yeah. Okay. Pork belly. Nice. And then, This amount of garlic we put, like I think 1.5, I guess. yeah, do like 30-35 minutes. Idu half cut madbeka? Yeah, I'll cut. ನಾನು ಮಾಡ್ತೇನೆ. So there's coriander, green chilies, garlic, ginger, and then lime too. And then is there anything else? That's it, right? That's it. Yeah, that's like the mix. This is like soaked in lime. This mix already smells nice. ಈ ಮಿಕ್ಸ್ ನೋಡೋಕ್ಕೆ ಆ್ಯಕ್ಚುಲಿ ನಾವು ಪಂದಿ ಕರಿಗೆ ಮಾಡ್ತೀವಲ್ವಾ, ಎಲ್ಲ ಹಾಕಿ ಆ ಥರನೇ ಇದೆ. ಎಕ್ಸೆಪ್ಟ್ ಇದ್ರಲ್ಲಿ ನಾವು ಇದನ್ನು ಕುಕ್ ಮಾಡಲ್ಲ. ಇದು ಬರೀ ರಾ ಈ ಥರನೇ ಇಡೋದು, ಫ್ರೆಶ್ ಮತ್ತು ರಾ ಮತ್ತು ಕುಕ್ಡ್ ಪೋರ್ಕ್ ಇದಕ್ಕೆ ಆ್ಯಡ್ ಮಾಡೋದು. ಓ ಯಾ, look at that. It's all like become all tiny and sizzling. That looks good. ಈ ಎಣ್ಣೆನ ನಾವು ಯೂಸ್ ಮಾಡಲ್ಲ. So take as. You're gonna mix it up. That looks good. It's it's like simple ingredients, no? Simple ingredients and so quick also. Actually, Yeah, it's to really. eat this. So excited. Like this. So good. The tanginess of the lime, and it's not even holding on to any of the fat. Yeah. Oh my god, so crispy and nice. Have. Oh my god, this is really good. Yeah. I'll get it. It's so good, no? Yummy.
So good.